ಇಷ್ಟೊತ್ತು ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ನಡುವೆ ಸಮರ ಜೋರಾಗಿತ್ತು. ಇದೀಗ ಜಂಟಿ ಕ್ರಿಯಾ ಸಮಿತಿ ಮತ್ತು ನೌಕರರ ನಡುವೆನೇ ಗೊಂದಲ ಉಂಟಾಗಿದೆ. ಗಲಾಟೆ ಜೋರಾಗಿದೆ. ಮಾರ್ಚ್ 2ರವರೆಗೆ ಮುಷ್ಕರ ವಾಪಸ್ ತೆಗೆದುಕೊಂಡಿದ್ದಕ್ಕೆ ಸಾರಿಗೆ ನೌಕರರು ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ನೋಡ್ತಾ ಇದೀವಿ ಈಗಾಗಲೇ ಏನು ನೌಕರರ ಪ್ರತಿಭಟನೆ ನಡೀತಾ ಇತ್ತು ಆ ಜಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ನೌಕರರು ಕೆರಳಿ ಕೆಂಡವಾಗಿದ್ದಾರೆ. ಏನು ಸಾರಿಗೆ ಮುಖಂಡರ ನಿರ್ಧಾರ ಇತ್ತು? ಪ್ರತಿಭಟನೆಯನ್ನ ವಾಪಸ್ ಪಡೆಯುವುದಾಗಿ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೌಕರರು ಕೆರಳಿ ಕೆಂಡವಾಗಿದ್ದಾರೆ, ವಾಗ್ವಾದಕ್ಕಿಳಿದಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ತಾತ್ಕಾಲಿಕ ವಾಪಸ್. ಬೇಡಿಕೆ ಈಡೇರಿಕೆಗೆ ಮಾರ್ಚ್ 2 ಡೆಡ್ಲೈನ್. ಜಂಟಿ ಕ್ರಿಯಾ ಸಮಿತಿ ನಿರ್ಧಾರಕ್ಕೆ ಸಿಡಿದೆದ್ದ ನೌಕರರು. ಏನೇ ಬರಲಿ ಒಗ್ಗಟ್ಟಿರಲಿ, ಸರ್ಕಾರ ಏಕಪಕ್ಷೀಯ ನಿರ್ಧಾರ ವಾಪಸ್ ತಗೊಳ್ಳೇಬೇಕು. ನೌಕರರಿಗೆ ವಂಚನೆ ಮಾಡೋದನ್ನ ಒಪ್ಪೋದಿಲ್ಲ. ನಮ್ಮ ಬೇಡಿಕೆಗಳನ್ನ ಸರ್ಕಾರ ತಕ್ಷಣವೇ ಈಡೇರಿಸಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಿಡಿದಿದ್ದ ಸಾರಿಗೆ ನೌಕರರು ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿರೋದಾಗಿ ಜಂಟಿ ಕ್ರಿಯಾ ಸಮಿತಿ ಘೋಷಿಸಿದೆ. ಹೋರಾಟ ನಿರಂತರವಾಗಿರುತ್ತೆ. ಸರ್ಕಾರದ ಭರವಸೆಗಳಿಗೆ ಒಪ್ಪಲ್ಲ. ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದೀವಿ ಅಂತ ಹೇಳಿದ್ದಾರೆ. 98 ತಿಂಗಳ ಅರಸನ್ನು ಕೊಡಲೇಬೇಕು. 98 ತಿಂಗಳ ಅರಸನ್ನು ಕೊಡಲೇಬೇಕು. ಯಾತಕ್ಕಾಗಿ ಹೋರಾಟ? ಅದ್ಯಾವಾಗ ಜಂಟಿ ಕ್ರಿಯಾ ಸಮಿತಿ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡಿದ್ದಕ್ಕೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಒಪ್ಕೊಳ್ಳೋದಿಲ್ಲ, ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಮುಖಂಡರು ಹೇಳ್ತಿದ್ದಂತೆ ನೌಕರರು ಸಿಡಿದೆದ್ರು. ಬೇಕೇ ಬೇಕು, ನ್ಯಾಯ ಬೇಕು, ಗೆಲ್ಲೋವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಆಕ್ರೋಶ ಹೊರಹಾಕಿದ್ರು. ಏನು ಈ ಸರ್ಕಾರ ತಗೊಂಡಂತ ಒಂದು ನಮ್ಮ ಜಂಟಿ ವೇದಿಕೆಯ ಒಂದು ನಿರ್ಧಾರಗಳನ್ನು ಪರಿಗಣಿಸಿದ್ದೇನೆ. ಏಕಪಕ್ಷೀಯವಾಗಿ ತಗೊಂಡಿದ್ದ ನಿರ್ಧಾರನ ನಾವು ಯಾರೂ ಒಪ್ತಾ ಇಲ್ಲ. ಜಂಟಿ ವೇದಿಕೆ ಕಡೆಯಿಂದ ನಾವು ಆಗ್ರಹಿಸ್ತಾ ಇರೋದು ಏನಪ್ಪ ಅಂದರೆ, ಏನು ಈ 1/1/2024 ನಮಗೆ ಹಿಂಬಾಕಿ ಏನಿದೆ ಮತ್ತು 38 ತಿಂಗಳ ಅರಿಯರ್ಸ್ ಏನಿದೆ, ಖಂಡಿತವಾಗೂ ನಮಗೆ ಕೊಡಲೇಬೇಕು. ನಮ್ಮ ಜೊತೆ ನಿಮಗೆ ಯಾವುದೇ ರೀತಿಯಾದಂತಹ ಮುಲಾಜುಗಳನ್ನು ಇಟ್ಕೋಬೇಡಿ. ನಾವು ಶ್ರಮಿಕರು, ತುಂಬ ಕೆಳ ಹಂತಸ್ತಿನಿಂದ ಬಂದು ಈ ಕೆಲಸನ ನಂಬಿಕೊಂಡು ಈ ಕೆಲಸದಲ್ಲಿ ಬರುವಂಥ ದುಡಿಮೆಯೇ ಆಧಾರವಾಗಿ ಇಟ್ಕೊಂಡು ಜೀವನ ಸಾಗಿಸಬೇಕು, ಮಕ್ಕಳನ್ನ ಓದಿಸ್ಬೇಕು. ಹಾಗಾಗಿ ನಮಗೆ ಕೊಡಬೇಕಾದಂಥ ಒಂದು ಹಿಂಬಾಕಿಯನ್ನು ದಯವಿಟ್ಟು ಉಳಿಸ್ಕೊಳ್ಳದೆ ನಮಗೆ ನ್ಯಾಯ ದೊರಕಿಸ್ಕೊಡಿ. ನಮ್ಮ ಶ್ರಮಕ್ಕೆ ತಕ್ಕ ಫಲ ಅಷ್ಟೇ ನಾವು ಕೇಳ್ತಾ ಇದೀವಿ, ಬೇರೆ ಏನೇನೂ ಕೇಳ್ತಾ ಇಲ್ಲ. ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ನಮಗೆ ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ಜಂಟಿ ವೇದಿಕೆ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಕೂಡ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅಷ್ಟಕ್ಕೂ ಸಾರಿಗೆ ನೌಕರರ ಬೇಡಿಕೆಗಳೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸಾರಿಗೆ ಇಲಾಖೆ ನೌಕರರ ಮೊದಲ ಬೇಡಿಕೆ ಏನಂದ್ರೆ, 2020ರಿಂದ 2023ರವರೆಗಿನ 38 ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ. 38 ತಿಂಗಳ ಅರಿಯರ್ಸ್ 1740 ಕೋಟಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನೌಕರರು ಬೇಡಿಕೆ ಇಟ್ಟಿದ್ದಾರೆ. 2020ರ ಜನವರಿಯಲ್ಲಿ ವೇತನ ಹೆಚ್ಚಳ ಮಾಡಬೇಕಿತ್ತು. ಆದರೆ ಅಂದಿನ ಬಿಜೆಪಿ ಸರ್ಕಾರ ವೇತನ ಹೆಚ್ಚಳ ಮಾಡಿರಲಿಲ್ಲ. 2023 ಮಾರ್ಚ್ನಲ್ಲಿ 15% ವೇತನ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಹೀಗಾಗಿ 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸೋ ಕೆಲಸ ಮಾಡಿದೆ. ಫ್ರೀಡಂ ಪಾರ್ಕ್ನ ಪ್ರತಿಭಟನಾ ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಭೇಟಿ ನೀಡಿದ್ರು. ಜಂಟಿ ಕ್ರಿಯಾ ಸಮಿತಿ ಮುಖಂಡರನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಮುಷ್ಕರ ವಾಪಸ್ ಪಡೆದುಕೊಳ್ಳಿ ಅಂತ ಮನವಿ ಮಾಡಿದ್ರು. ನಿನ್ನೆ ನೀಡಿದ್ದ ಸರ್ಕಾರದ ಭರವಸೆಗಳನ್ನೇ ಮತ್ತೊಮ್ಮೆ ಪುನರುಚ್ಚರಿಸಿದ್ರು. 38 ತಿಂಗಳ ಬದಲು 26 ತಿಂಗಳ ಅರಿಯರ್ಸ್ ನೀಡಲು ಸರ್ಕಾರ ಒಪ್ಪಿಕೊಂಡಿದೆ. 1271 ಕೋಟಿ ಅರಿಯರ್ಸ್ ಹಣ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. 2024ರ ಜನವರಿ ಬದಲು 2025ರ ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ವೇತನ ಪರಿಷ್ಕರಣೆ ಪ್ರಮಾಣ ಮಾತ್ರ ನಿಗದಿಯಾಗಿಲ್ಲ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕಮಿಟಿ ರೆಕಮೆಂಡ್ ಮಾಡಿತ್ತು 14 ತಿಂಗಳ ಒಂದು ಅರಿಯರ್ಸ್ ಅನ್ನು ಕೊಡಬೇಕು. 718 ಕೋಟಿಯಷ್ಟು ಅದು ಅರಿಯರ್ಸ್ ಇದೆ, ಅದನ್ನ ಕೊಡೋದಕ್ಕೆ ಒಪ್ಪಿಕೊಂಡಿದ್ದ ಆದೇಶ ಆಗಿದೆ. ಅದೇ ರೀತಿ ಈಗ ಉಳಿದಂತ 12 ತಿಂಗಳ ಒಂದು ಕೋವಿಡ್ ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಪಿಕೊಂಡಿದ್ದಾರೆ. ಸೊ ಹೀಗೆ 1271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಪಿಕೊಂಡಿದೆ.
ಈಗ ನಾವು ಇಮಿಡಿಯೇಟ್ ಈಗ ಬಜೆಟ್ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆಯನ್ನು ಇಟ್ಟು ಆ ಒಂದು ಹಣವನ್ನು ಪಡ್ಕೊಂಡು ಅತಿ ಶೀಘ್ರದಲ್ಲಿ ಅದನ್ನು ಕಲ್ಪಿಸ್ತೇವೆ. ಆರಂಭದಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಭರವಸೆಗೆ ಸಾರಿಗೆ ನೌಕರರು ಒಪ್ಪಿಗೆ ಸೂಚಿಸಲಿಲ್ಲ. ಆನಂತರ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಿ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಹಿಂಪಡೆಯೋದಾಗಿ ಘೋಷಿಸಿತ್ತು. ಮಾರ್ಚ್ 2ರವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ನೀಡಿದ್ದು ಎಲ್ಲ ಭರವಸೆ ಈಡೇರಿಸುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಘೋಷಿಸಿದ್ದಾರೆ. ನಾಳೆಯಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸಾರಿಗೆ ಬಸ್ಗಳು ರಾಜ್ಯಾದ್ಯಂತ ಎಂದಿನಂತೆ ಸಂಚರಿಸಲಿವೆ. ಬ್ಯೂರೋ ರಿಪೋರ್ಟ್, TV9.